ಕಾಮಗಾರಿಗಳು ಪ್ರಾರಂಭವೇ ಆಗದಿದ್ರೂ ಅವುಗಳು ಪೂರ್ಣಗೊಂಡಿರೋದಾಗಿ ವರದಿ ನೀಡಿ ಹಣ ಪಾವತಿ ಮಾಡಿ ಅಕ್ರಮ ಎಸಗಲಾಗಿದೆ ಅಂತ ಅರಕಲಗೂಡು ಪಟ್ಟಣ ಪಂಚಾಯತ್ ಸದಸ್ಯ ರಮೇಶ್ ವಾಟಾಳ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಟ್ಟಣ ಪಂಚಾಯತ್ಗೆ ಕಳೆದ 2018-19ನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ನಿಧಿಯ ವಿಶೇಷ ಅನುದಾನ 6 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿತ್ತು. 2019ರ ಫೆಬ್ರವರಿ 2ರ ಅಲ್ಪಾವಧಿ ಟೆಂಡರ್ ಪ್ರೊಕ್ಯೂರ್ಮೆಂಟ್ ನಂಬರ್ 9 ಕಾಮಗಾರಿಗಳಲ್ಲಿ 2ನೇ ವಾರ್ಡಿಗೆ 5 ಕಾಮಗಾರಿಗಳನ್ನು ನಿಗದಿಗೊಳಿಸಿ 46.65 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿತ್ತು. ಇದರಲ್ಲಿ 2 ಕಾಮಗಾರಿಗಳನ್ನು ಮಾತ್ರ ಪೂರ್ಣಗೊಳಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಉಪ್ಪಾರ ಬೀದಿಯಲ್ಲಿ ಚರಂಡಿ ಮತ್ತು ರಸ್ತೆ ಕಾಮಗಾರಿ ಜೊತೆಗೆ ಇದೇ ಬಡಾವಣೆಯ ಮಲ್ಲಿಪಟ್ಟಣ ರಸ್ತೆಗೆ ಸೇರ್ಪಡೆಯಾಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮುಂಭಾಗ ಚರಂಡಿ ಕಾಮಗಾರಿಗಳು ಈವರೆಗೂ ಪ್ರಾರಂಭವಾಗದಿದ್ದರೂ ಈ ಕಾಮಗಾರಿಗಳು ಪೂರ್ಣಗೊಂಡಿದೆ ಎಂದು ಹಣ ಪಾವತಿ ಮಾಡಲಾಗಿದೆ ಅಂತ ಆರೋಪಿಸಿದರು. ಇದಲ್ಲದೆ ಇದರ ಬಗ್ಗೆ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಾವು ಈ ಕುರಿತು ಹಾಸನ ಟಿಸಿ, ರಾಜ್ಯ ಸರ್ಕಾರ ಹಾಗೂ ಪೌರಾಡಳಿತ ಆಯುಕ್ತರಿಗೆ ದೂರು ನೀಡಿ ಪತ್ರ ಬರೆದಿದ್ದೆ. ಆದರೂ ಇದುವರೆಗೂ ಯಾವ ಕ್ರಮ ಕೂಡ ಆಗಿಲ್ಲ ಅಂತ ತಿಳಿಸಿದರು. ಇದೇ ವೇಳೆ ಲೋಕಾಯುಕ್ತರಿಗೂ ದೂರು ನೀಡಿರುವೆ. ಅಲ್ಲದೆ ಇನ್ನಷ್ಟು ಅಕ್ರಮಗಳು ನಡೆದಿರುವ ಶಂಕೆ ಇದೆ. ಹಾಗಾಗಿ ಇದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಒಂದು ವೇಳೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ಲೋಹಿತ್, ನಿಖಿಲ್ ಕುಮಾರ್ ಹಾಜರಿದ್ದರು. ಪಂಚಾಯತಿಗೆ 2018-19ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿರುವ 14ನೇ ರಾಜ್ಯ ಹಣಕಾಸು ನಿಧಿಯ ಎಸ್ಎಲ್ಸಿ ವಿಶೇಷ ಅನುದಾನದ 6 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯ ಪ್ರಕಟಣೆಯಂತೆ ದಿನಾಂಕ ರಿಕ್ರೂಟ್ಮೆಂಟ್ನ ಕಾಮಗಾರಿಗಳ ಪಟ್ಟಿಯ ಕೋಟೆ ಉಪ್ಪಾರ ಬೀದಿಯ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ, ಪ್ರಜಾವಾಣಿ ವರದಿಗಾರರಾದ ಚಂದ್ರಣ್ಣವರ ಮನೆಯಿಂದ ಮಲ್ಲಿಪಟ್ಟಣ ರಸ್ತೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎದುರಿನ ಚರಂಡಿ ಅಭಿವೃದ್ಧಿ ಕಾಮಗಾರಿ ಕೆಲಸಗಳು ಇದುವರೆಗೂ ಪ್ರಾರಂಭವಾಗದೇ ಇದ್ದರೂ ಕಾಮಗಾರಿ ಕೆಲಸಗಳೆಲ್ಲವೂ ಪೂರ್ಣಗೊಂಡಿವೆ ಎಂದು ವರದಿ ಮಾಡಿ ಗುತ್ತಿಗೆದಾರರಿಗೆ ಪಾವತಿ ಮಾಡಿರುವ 46,63,000 ರೂಪಾಯಿಗಳಲ್ಲಿ ಕನಿಷ್ಠ 30 ಲಕ್ಷ ರೂಪಾಯಿಗಳನ್ನು ಲೂಟಿ ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪಂಚಾಯಿತಿ ಸದಸ್ಯನಾಗಿ ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶರಲ್ಲಿ ದಾಖಲೆಗಳ ಸಮೇತ ದೂರು ಸಲ್ಲಿಸಲಾಗಿದ್ದು, ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿಗಳ ಅವಧಿಯಲ್ಲಿ 6 ಕೋಟಿ ಅನುದಾನವು ಬಿಡುಗಡೆಯಾಗಿದ್ದು, ದಿನಾಂಕ 3/3/2019ರಂದು ಅಂದಿನ ಶಾಸಕರಾದ ಮಾನ್ಯ ಶ್ರೀ ಎ.ಟಿ. ರಾಮಸ್ವಾಮಿಯವರವರು 2ನೇ ವಾರ್ಡಿನ ಸ್ಥಳಕ್ಕೆ ಆಗಮಿಸಿ ಗುದ್ದಲಿ ಪೂಜೆ ಮಾಡಿರುವ ಮೇಲ್ಕಂಡ 3 ಕಾಮಗಾರಿಗಳಲ್ಲಿ ಇದುವರೆಗೂ ಕಾಮಗಾರಿ ಕೆಲಸವು ಪ್ರಾರಂಭವಾಗದೇ ಇದ್ದರೂ ಪೂರ್ತಿ ಹಣ ಪಾವತಿಯಾಗಿರುವ ನೇರ ಹೊಣೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಯೋಜನೆಯ ಯೋಜನಾ ನಿರ್ದೇಶಕರು ಹೊರಬೇಕಾಗುತ್ತದೆ. ಈ ಮೂಲಕ ಆಗ್ರಹಿಸುತ್ತಾ ಸರ್ಕಾರ ಅನುದಾನದ ಯಾವುದೇ ಕಾಮಗಾರಿಗಳಾಗಲಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಮಾಡಬೇಕಾದ್ದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾಗಿರುವುದರಿಂದ ನೇರ ಹೊಣೆಯನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿಗಳು ಹೊರಬೇಕೆಂದು ಈ ಪತ್ರಿಕಾ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ. ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದೀನಿ. ಪಟ್ಟಣ ಪಂಚಾಯತ್ ಸಭಾದಲ್ಲಿ ನಾನು ಕಳೆದ ಬಾರಿ ಸದಸ್ಯನಾಗಿದ್ದೆ. ಈಗ ಟೆಂಡರ್ ಕಾಮಗಾರಿ ಕೆಲಸ ಆಗಿದೆ, ಇದುವರೆಗೂ ಪ್ರಾರಂಭ ಆಗಿಲ್ಲ. ಕಾಮಗಾರಿ ಸಾರ್ವಜನಿಕ ತಿರುಗಾಡಕ್ಕಾಗ್ತಿಲ್ಲ. ತುರ್ತಾ ಕಾಮಗಾರಿ ಆಗಬೇಕಂತ ಎಲ್ಲ ಸಭೆಯಲ್ಲೂ ನಾನು ಮನವಿ ಮಾಡ್ಕೊಂಡಿದ್ದೆ. ಕಾಮಗಾರಿ ಕೆಲಸ ಆಗದೇ ಇದ್ರೂ ಹಣ ಪಾವತಿಯಾಗಿದೆ. ಹೋಗಿ ಸಾರ್ವಜನಿಕರು ತಿರುಗಾಡಕ್ಕಾಗಲ್ಲ ಆ ಜಾಗದಲ್ಲಿ. ಹಣ ಅಂತೂ ಪಾವತಿಯಾಗಿದೆ. ಕಾಮಗಾರಿ ನಿಧಾನಕ್ಕಾದ್ರೂ ಸಂತೋಷ, ಕಾಮಗಾರಿ ಆಗದಲ್ಲೇ ಹಣ ಪಾವತಿಯಾಗಿದೆ. ನೋಡಿ, ನಾನು ಅಂದು 2022ರಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸಹ ಪತ್ರ ಬರೆದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅಂದು ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಗೂ ಪತ್ರ ಬರೆದಿದ್ದಾರೆ. ಕ್ರಮ ಕೈಗೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರುವ ಪತ್ರ ಆರ್ಥಿಕ ಇಲಾಖೆಗೆ. ಹಾಗೂ ಆ ರಸ್ತೆ ಇವತ್ತಿನ ಸ್ಥಿತಿಯಾಗಿದೆ. ಉಪ್ಪಾರ ಬೀದಿಯಲ್ಲಿನ ರಸ್ತೆ ಮತ್ತು ಚರಂಡಿ, ಮತ್ತು ಆ ಕಾಮಗಾರಿಗಳು ಇದುವರೆಗೂ ಪ್ರಾರಂಭ ಆಗಿಲ್ಲ ಅಂತ ಸಾರ್ವಜನಿಕರು ನೀಡಿರುವ ದೂರು. ಸಾರ್ವಜನಿಕರು ಉಪ್ಪಾರ ಬೀದಿಯ ರಸ್ತೆ ಕಾಮಗಾರಿಗಳಾಗಿಲ್ಲ ನೀಡಿರುವ ದೂರು. ಹಾಗೆ ಮಲ್ಲಿಪಟ್ಟಣ ರಸ್ತೆಯ ಕಾಮಗಾರಿ ದೃಶ್ಯ ಇವತ್ತು ಯಾವ ದುಸ್ಥಿತಿಯಲ್ಲಿದೆ ನೋಡಿ. ಸಾರ್ವಜನಿಕರು ನೀಡಿರುವ ದೂರು, ಮಲ್ಲಿಪಟ್ಟಣ ರಸ್ತೆ ಕಾಮಗಾರಿ ಪ್ರಾರಂಭವಾಗಿಲ್ಲ ಅಂತ ಸಾರ್ವಜನಿಕರು ನೀಡಿರುವ ದೂರು. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎದುರಿನ ಚರಂಡಿ ಕಾಮಗಾರಿ ಆಗಿಲ್ಲ. ಕಾಮಗಾರಿ ನಡೆದಿಲ್ಲ ಅಂತ ಸಾರ್ವಜನಿಕರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎದುರಿನ ಸಾರ್ವಜನಿಕರ ದೂರು.
ಹಾಗೆ ನಾನು ಈ ವಿಚಾರವಾಗಿ ಮೊನ್ನೆ ವಿರೂಪಾಕ್ಷರ ವಿಷಯ ಬಟ್ ಟೆಂಡರ್ ಆಗಕ್ಕಿಂತ ಮುಂಚೆ ಕಾಮಗಾರಿಗಳಾಗಿ ಆಮೇಲೆ ಟೆಂಡರ್ ಮಾಡಿಸ್ಕೊಂಡು ಬಿಲ್ ಮಾಡ್ಕೊಂಡಿರೋ ಉದಾಹರಣೆ ಬೇಜಾರಿದೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಈ 2.5 ವರ್ಷ ನಮ್ಮ ಅವಧಿ ಒಳಗೆ ಏನು ಈ ಆರೋಪವನ್ನು ನಮ್ಮ ಮಾನ್ಯ ಸದಸ್ಯರು ರಮೇಶ್ ಅಣ್ಣರವರು ಏನು ಈ ಆರೋಪವನ್ನು ಮಾಡಿ ಈ ಪಟ್ಟಣ ಪಂಚಾಯತಿಯಲ್ಲಿ ನಗರೋತ್ಥಾನದಲ್ಲಿ ಇಷ್ಟು ಲಕ್ಷ ವ್ಯವಹಾರ ಆಗಿದೆ, ನಮ್ಮ ವಾರ್ಡ್ನಲ್ಲಿ ಈ ರೀತಿ ಕೆಲಸಗಳು ಆಗಬೇಕಾದದ್ದು ಚರಂಡಿ ಮತ್ತು ರಸ್ತೆ ಕಾಮಗಾರಿ ಕೆಲಸ ಆಗದಿದ್ರು ಕೂಡ ಅದನ್ನು ಬಿಲ್ ಮಾಡಿದರೆ ಸುಮಾರು 30 ಲಕ್ಷ ವ್ಯವಹಾರ ನಡೆದಿದೆ ಅಂತ ಏನು ಹೇಳ್ತಿದ್ದಾರೆ. ಈ ಥರ ಅವ್ಯವಹಾರಗಳು ಕೂಡ ಈ ಉಳಿದ ಅವಧಿಯಲ್ಲೂ ಕೂಡ ಅನೇಕ ಅವ್ಯವಹಾರಗಳು ಪಟ್ಟಣ ಪಂಚಾಯತಿಯಲ್ಲಿ ನಡೆದಿರುವಂಥದ್ದು ಸತ್ಯ. ಅದನ್ನು ಹಲವಾರು ಮೀಟಿಂಗ್ಗಳಲ್ಲೂ ಕೂಡ ನಾವು ಮಾತಾಡಿದ್ದೀವಿ. ಮಾಧ್ಯಮ ಮಿತ್ರರು ನಿಮಗೂ ಕೂಡ ಅದು ಗಮನಿಸಿದ್ರಿ, ನೀವು ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡಿದಿರಿ. ಯಾಕೆ 14ನೇ ಹಣಕಾಸು ಜನರಲ್ ಬೇಸಕ್ ಅಡಿಯಲ್ಲಿ DC ಅವರು ಆರ್ಡರ್ ಮಾಡಿರ್ತಾರೆ ಏನಂತ, ಶಿಕ್ಷಕರ ಭವನದ ಎದುರುಗಡೆ ನಾವು ಸಾರ್ವಜನಿಕ ಶೌಚಾಲಯವನ್ನು ಮಾಡಬೇಕು ಅಂತ ಹೇಳಿ ಆದೇಶಿದ್ರು ಕೂಡ ಅದನ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅದನ್ನ ಮಾಡಿ ಸುಮಾರು 3,30,000 ಕಾಮಗಾರಿಯನ್ನು ಮಾಡಿ ಅದು ಇಂದಿಗೂ ಕೂಡ ಯಾವುದೇ ಸಾರ್ವಜನಿಕರಿಗಾಗಲಿ ಯಾವುದೇ ಶಾಲೆ ಮಕ್ಕಳಿಗಾಗಲಿ ಅದು ಉಪಯೋಗ ಆಗ್ತಾ ಇಲ್ಲ. ಆಮೇಲೆ ಎರಡನೇದು ಏನು ಈ ಬಂಗಿತಿಮ್ಮನಕೊಪ್ಪಲು ಅಲ್ಲಿಗೆ ಇದ್ದಂಥ 5,44,000 ಕಾಮಗಾರಿಯನ್ನು ಅದನ್ನ DC ಅವರೇ ಕೂಡ ಖುದ್ದಾಗಿ ಬದಲಾವಣೆ ಮಾಡಿ ಕುಡ್ಡನಕೊಪ್ಪಲು ಎಡಭಾಗ ರಸ್ತೆ ಮತ್ತು ಚರಂಡಿ ಅರವಡಿಕೆ ತಿಟ್ಟದಲ್ಲಿ ಡಸ್ಲಾಬ್ ಅಂತ ಹೇಳಿ ಏನು ಬದಲಾವಣೆ ಕ್ರಿಯೆಯನ್ನು ಮಾಡ್ತಾರೋ ಅದನ್ನು ಮೀರಿ ಅವರು ಬದಲಿ ಅಂದರೆ ಬಂಗುತಿಮ್ಮನಕೊಪ್ಪಲಿಗೆ ಅವರು ರಸ್ತೆ ಮತ್ತು ಚರಂಡಿ ಮಾಡಿ ಅರವಡಿಕೆ ತಿಟ್ಟದಲ್ಲಿ ಡಸ್ಲಾಬ್ ಕಾಮಗಾರಿಯನ್ನು ಮಾಡಿರೋದಿಲ್ಲ. ಈ ಥರ ಅನೇಕ ವಿಚಾರವಾಗಿ ನಾವು ಪ್ರಸ್ತಾಪ ಮಾಡಿದ್ವಿ. ಆಮೇಲೆ ನೆಲಬಾಡಿಗೆ ವಿಚಾರದಲ್ಲೂ ಕೂಡ ಕೆಲವು ಅಧಿಕಾರಿಗಳ ಒಂದು ವರ್ತನೆ ಏನಿದೆ ಅಂದರೆ ಇಷ್ಟ ಬಂದರೆ ಕೊಡೋಂಥದ್ದು, ಆ ಬಾಡಿಗೆನ ನಿಗದಿ ಮಾಡಬೇಕಾದ್ರೆ ಮನಸಾಪೂರ್ತಿ ಅವ್ರಿಗೆ ಬೇಕಾಗಿಟ್ಟು ಬಾಡಿಗೆಗಳನ್ನ ಕೊಡೋಂಥದ್ದು. ಮತ್ತು ಈ ಕೆಲವು ಸದಸ್ಯರುಗಳು ತಮ್ಮ ಏನಂತಾರೆ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ತಮ್ಮ ಮನೆಯವರಿಗೆ ಕೂಡ ನೆಲಬಾಡಿಗೆಯನ್ನು ಕೊಡಿಸಿರ್ತಕ್ಕಂಥದ್ದು. ಈ ಥರ ಹಲವಾರು ಉದಾಹರಣೆಗಳು. ಕಾಮಗಾರಿ ಪೂರ್ಣವಾಗಿದ್ದು ಕಾಮಗಾರಿ ನಡೆದು ಸುಮಾರು 15 ದಿನ 1 ತಿಂಗಳಾದ ನಂತರದಲ್ಲೂ ಕೂಡ ಇವರು ಟೆಂಡರ್ ಮಾಡಿ ಅದೇ ವ್ಯಕ್ತಿಗೆ ಟೆಂಡರ್ಗಳನ್ನ ನಿಲ್ಲಿಸಿ ಬಿಲ್ ಮಾಡಿಕೊಟ್ಟಿರೋಂಥ ಉದಾಹರಣೆಗಳು ನಾವು ಸಾಕಷ್ಟಿದ್ದಾವೆ. ಅದನ್ನು ಕೂಡ ನಾವು ಸಾಮಾನ್ಯ ಸಭೆಯಲ್ಲಿ ಮಾತಾಡಿದ್ರು ಕೂಡ ಯಾವುದೇ ಕೂಡ ತನಿಖೆ ಆಗಲಿ ಹಿಂದೆ ಇದ್ದಂಥ ಶಾಸಕರು ಯಾವುದೇ ತನಿಖೆಗೆ ಒತ್ತಾಯಿಸೋದಾಗಿರ್ಬೋದು, ಪಟ್ಟಣ ಪಂಚಾಯತಿಗೆ ಬಂದು ಇಲ್ಲಿ ನಡೀತಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ಕೂಲಂಕುಷವಾಗಿ ನ್ಯಾಯ ಕೊಡಿಸೋದಾಗಲಿ ಯಾವಾಗಲೂ ಮಾಡಿರಲಿಲ್ಲ. ಇನ್ನು ಮುಂದೆ ಆ ನ್ಯಾಯ ನಮಗೆ ಸಿಗ್ತದೆ. ಈಗ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಥರದನ್ನು ತಡೆದು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಪ್ರತಿನಿಧಿಗಳಿಗೂ ತಿಳಿಸಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದನ್ನು ಕೂಡ ಬಯಲಿಗೆಳಿತೀವಿ ಅನ್ನೋದು ಇವತ್ತಿನ ಮಾಧ್ಯಮದ ಮುಖಾಂತರ ನಮ್ಮ ಜನತೆಗೆ ನಾವು ನ್ಯಾಯ ಕೊಡಿಸೋಕ್ಕೆ ಸದಾ ನಾವು ಇರ್ತೀವಿ ಅಂತ ಹೇಳ್ತಾ